ವಿಠಲ ಪಾಂಡುರಂಗ ವಿಠಲ ಅಯ್ಯೋ ಶಿವನೇ, ಬೆಳಗ್ಗೆಯಿಂದ ನಾನು 2-3 ಸಲ ಪೇಪರ್ ತಿರುವಾಕಿದ್ದೀನಿ. ಈ ವಿಷಯ ಗೊತ್ತೇ ಆಗ್ಲಿಲ್ವಲ್ಲಪ್ಪ. ಏನು ಮದ್ವೆ ಚಿತ್ರನೆಲ್ಲ ಡಿಸ್ಕೌಂಟ್ ಕೊಡ್ತೀರಂತ? ದಡ್ಡೆ, ಈ ಮದುವೆ ಛತ್ರಗಳು ಡಿಸ್ಕೌಂಟ್ ಸಿಕ್ಕರೆ ಏನೇ ಬಂತು ಭಾಗ್ಯ. ನಾವು ಮದುವೆ ಆಗೋ ಹುಡುಗಿ ಡಿಸ್ಕೌಂಟ್ ಸಿಕ್ಬೇಕಲ್ಲ. ಯಾಕೆ ಯಜಮಾನ್ರೆ, ನಾನಿಲ್ವಾ? ನೀವ್ ಒಪ್ಪೋದಾದ್ರೆ ನಾನ್ ನಿಮ್ಗೆ 100ಕ್ಕೆ 100ರಷ್ಟು ಡಿಸ್ಕೌಂಟ್. ನೀನ್ ನನ್ನ ದಿಕ್ ತಪ್ಪಿಸ್ಬಿಡ. ವಿಷಯ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊ. ಏನು? ಶ್ರಾಂತ ಉದ್ಯಮಿ ರಾಜಶೇಖರ ಅನ್ನೋನು ಏಕೈಕ ಪುತ್ರಿ ಇದ್ದಾಳಂತೆ. ಅವಳು ಎಷ್ಟೋ ವರ್ಷ ಆಯ್ತಂತೆ ಧಕ್ಕೆ ಇಲ್ಲ ಅಂತ ಕಣೆ. ಅವಳನ್ನ ಹೇಗಾದ್ರೂ ಮಾಡಿ ನಗಿಸ್ಬಿಟ್ರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಜಾಹೀರಾತು ಕೊಟ್ಟಿದ್ದಾರೆ. ಇವರು ನಿಮ್ ಮಗಳನ್ನ ನಗ್ಸಕ್ ಬಂದಿದ್ದಾರೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಪರಿಚಯ ಸರ್, ನಾನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡ್ರಂಗ ಗಂಡುಗಲಿ ಸರ್. ಎಡಗೈ ಎತ್ತಿದ್ರು ವೀರ ಮದಕರಿ, ಬಲಗೈ ಎತ್ತಿದ್ರು ವೀರಕ್ಕೆ ಸರಿ. ಅದೆಲ್ಲ ಇರ್ಲಿರಿ. ಬಮ್ಮ ಕೂತ್ಕೊ. ನೋಡಿ, ಇವಳೇ ನನ್ನ ಮಗಳು. ರಂಭೆನೋ ಊರ್ವಶನೋ ಒಂದು ಗೊತ್ತಾಗ್ತಾ ಇಲ್ಲ ಸರ್. ಖಂಡಿತವಾಗೂ ಇದು ಭೂಲೋಕದ ಪ್ರಾಡಕ್ಟ್ ಅಲ್ಲ ಸರ್, ದೇವಲೋಕದ ಪ್ರಾಡಕ್ಟ್. ಏನು ಸೌಂದರ್ಯನೋ ಏನೋ, ನಗೋದನ್ನೇ ಮರ್ತ್ಬಿಟ್ಟಿಯಾಳೆ. ಇಡೀ ದಿವಸ ಹೀಗೆ ಡಲ್ಲ ಕೂತಿರ್ತಾಳೆ. ಡಾಕ್ಟ್ರು ಅದೇನು ಶಾಕು ಅಂತ ಹೇಳ್ದ. ನೀನ್ ಇವಳನ್ನ ನಗ್ಸಿದ್ರೆ ನಿನ್ಗೆ ದಿವಸಕ್ಕೂ 1 ಲಕ್ಷ ರೂಪಾಯಿ ಕೊಡ್ತೀನಿ. ಏನೋ ತಾಯಿ ಶಾರದಾಂಬೆ ಇದ್ದಾಳೆ, ಪ್ರಯತ್ನ ಪಡ್ತೀನಿ ಸರ್. ಪಾಂಡುರಂಗ, ಅದಕ್ಕೆ ಗಂಡುಗಲಿನೂ ಸೇರಿಸ್ಬಿಟ್ಟು ಹೇಳಿ ಸರ್, ಅವಾಗ ನನ್ನ ಹೆಸರಿಗೆ ಒಂದು ಡೆಪ್ತ್ ಇರುತ್ತೆ. ಎಂಥದೋ ಒಂದು ಕಲಿ. ಒಟ್ಟಿನಲ್ಲಿ ನೀವು ಸಾಧಿಸ್ಬಿಟ್ರಿ. ನಿಮ್ಮ ಈ ಸಾಧನೆಗೆ ನಾನು ಇವತ್ತು 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತಾ ಇದ್ದೀನಿ. 1 ವಾರ ಕಾಲ ಇದೇ ತರ ನೀವು ನನ್ನ ಮಗಳನ್ನ ನಗಿಸ್ಬಿಟ್ರೆ ದಿವಸಕ್ಕೂ 1 ಲಕ್ಷ ರೂಪಾಯಿ ಕೊಡ್ತೀನಿ. ಸರ್, ನಿಮ್ಮ ಮಗಳನ್ನ ಕರ್ಕೊಂಡು ಬಂದು ಸ್ವಲ್ಪ ದಿವಸ ನಮ್ಮ ಮನೆಯಲ್ಲೇ ಇದ್ಬಿಡಿ. ಆಗ ನಗಿಸೋದಕ್ಕೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನು ಬರಕ್ಕಾಗಲ್ಲ. ಮಗಳನ್ನ ಕಳಿಸ್ಕೊಡ್ತೀನಿ, ಜೊತೆಗೆ ಮುತ್ತಮ್ಮ ಬರ್ತಾರೆ. ಬಾ. ನಮ್ ಬಾವ್ ನೋಡೋ ಯಾವ್ದೋ ಹುಡುಗಿ ಕರ್ಕೊಂಡ್ ಬಂದಿದ್ದಾರೆ. ಅಭಿ, ಯಾರು ಇವಳು? ಐಶ್ವರ್ಯ. ಇವಳಕ್ ನಮ್ಮನೆ ಕರ್ಕೊಂಡ್ ಬಂದ್ರಿ? ಅಲ್ಲ ಕಣ್ರಿ, ಬರೀ 4 ದಿನ ಮನೇಲಿ ಇದ್ದದಕ್ಕೆ ನಿಮ್ಗೆ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಬಾಯಿ ಬಂದಂಗೆ ಬೈಬಿಟ್ರಲ್ಲ. ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀನಿ. ಯಾರೋ ಹುಡುಗಿ? ಮಾತೃಶ್ರೀವರೇ, ಐಶ್ವರ್ಯ ಅಂತ ಕೋಟ್ಯಾಧಿಪತಿಗಳ ಮಗಳು. ಇವರಪ್ಪ ಕೋಟಿ ಸುರಿದ್ಬಿಟ್ಟು ಇವಳು ಮದುವೆ ಮಾಡೋದಕ್ಕೆ ತುದಿಗಾಲ ಮೇಲೆ ನಿಂತ್ಕೊಂಡಿದ್ದಾರೆ. ಆದ್ರೆ ಪಾಪ ಹುಡುಗಿನಲ್ಲಿ ಒಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ? ಅದು ಯಾಕೋ ಏನೋ ಗೊತ್ತಿಲ್ಲ, ಎಷ್ಟೋ ವರ್ಷಗಳಿಂದ ಇವಳು ಲಕ್ಕೆ ಇಲ್ವಂತೆ. ಹೇಗಾದ್ರೂ ಮಾಡಿ ಇವಳನ್ನ ನಗಿಸ್ಬಿಟ್ರೆ ನಾನು ನಿಮ್ಗೆ ಇಂತಿಷ್ಟು ದುಡ್ಡು ಕೊಡ್ತೀನಿ ಅಂತ ಇವರಪ್ಪ ಹೇಳಿದಾನೆ. ಇವಳನ್ನ ನಗಿಸ್ಬೇಕು ಅಂತಲೇ ಮನೆ ಕರ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಕೆಲಸನೇ ಒಪ್ಕೊಂಡಿದೀಯಪ್ಪ. ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ನಡಿಗೆ. ಐಶ್ವರ್ಯ, ನೀನ್ ನಗ್ತಾ ಇದೀಯಾ? ಹಾಗೆ ಇನ್ನೊಂದು ಸ್ವಲ್ಪ ನಗು. ಏನದು ಜವ್ವ ಬಾವ ಅಂತ ಇದೆ? ಯಾರೋ ನೀವು? ಅಯ್ಯೋ, ನಾನು ಬಿಟ್ಲಾ ಬಾವ. ಎಂತ ಗನಂದಾರಿ ಕೆಲಸ ಮಾಡ್ಬಿಟ್ಟಿದ್ರು. ಬರ್ರಪ್ಪ, ಬನ್ನಿ. ಐಶ್ವರ್ಯ, ನೀನು ನಗ್ತಾ ಇರ್ಬೇಕು ಅಂತಾನೆ ನಾನೇ ಇವ್ರಿಬ್ರಿಗೂ ದೆವ್ವದ ವೇಷ ಹಾಕ್ಸಿದ್ದು. ಪಾಂಡುರಂಗ ಅವ್ರೆ, ನನ್ನ ಮಗಳನ್ನ ನೀವು ದಿನನಿತ್ಯ ನಗಿಸ್ತಾ ಇದ್ದೀರಿ. ನಿಮ್ಗೆ ಏನು ಕೊಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ ಸರ್, ನನ್ನಿಂದಾಗಿ ನಿಮ್ಮ ಮಗಳ ಆರೋಗ್ಯ ಸುಧಾರಣೆ ಆಗ್ಬಿಟ್ರೆ ನನಗೆ ಅಷ್ಟು ಸಾಕು. ಬೇರೆ ಇನ್ನೇನು ಬೇಕು? ಇದು ಹುಟ್ಟು ಹಬ್ಬ ಕಣ್ರಪ್ಪ. ಇದೇನಿದು ಇಷ್ಟಪ್ಪ ಕ್ಯಾಂಡಲ್ ಇಟ್ಬಿಟ್ಟಿದ್ದೀರಾ? ಅದು ಬಾವ, ಇವರು ದೊಡ್ಡ ಮನೆ ವಂಶದವ್ರಲ್ವಾ, ಹುಟ್ಟು ಹಬ್ಬನ ದೊಡ್ಡದಾಗಿ ಆಚರಿಸ್ಕೊಳ್ಳಿ ಅಂದ್ಬಿಟ್ಟು ದೊಡ್ಡ ಕ್ಯಾಂಡಲ್ ಇಟ್ಟಿದೀವಿ. ಐಶ್ವರ್ಯ, ಈಗ ನೀನು ಕ್ಯಾಂಡಲ್ನ ಹಚ್ಚು. ನಂತರ ನಿನಗೆ ಮನೋರಂಜನಾ ಕಾರ್ಯಕ್ರಮ ತೋರಿಸ್ತೀನಿ. ಅಪ್ಪ ನೋಡಿ, ಮುಖ ಹೆಂಗ ಹೋಗ್ಬಿಟ್ಟಿದೆ. ನನ್ನ ಮಗ ಮಾತಾಡ್ಬಿಟ್ರು. ಐಶ್ವರ್ಯ, ನೀನೇನ ಮಾತಾಡಿದ್ದು? ಹೌದಪ್ಪ, ನಾನೇ ಮಾತಾಡ್ತಿರೋದು. ಪಾಂಡುರಂಗ ಅವ್ರೆ, ಏನ್ ಅದ್ಭುತ ಸಾಧನೆ ಮಾಡ್ಬಿಟ್ರಿ. ನನ್ನ ಮಗಳು ಮಾಮೂಲಿ ಆಗ್ಬಿಟ್ಲು. ನನಗೆ ನಂಬಕ್ಕೆ ಆಗ್ತಿಲ್ಲ. ಅಪ್ಪ, ನನ್ನ 1000 ಕೋಟಿ ರೂಪಾಯಿ ಆಸ್ತಿ ಎಲ್ಲ ಇನ್ಮೇಲೆ ನಿಮ್ದೇನೇನೆ. ಅಂದ್ರೆ ನನ್ನ ಮಗಳು ಮದುವೆ ಆಗಿ ಮನೆ ಅಳಿ ಆಗಿ. ವಿಠಲ ಪಾಂಡುರಂಗ ವಿಠಲ